ಅತ್ಯಂತ ಸಂತೋಷದಿದೆ ಅಂತ ಹೇಳಿ ನಾನು ಬಯಸ್ತೇನೆ. ಕಾರಣ ಇಷ್ಟ, ಈ ರಾಜ್ಯದಲ್ಲಿ 6 ಲಕ್ಷ ಸರ್ಕಾರಿ ನೌಕರರು, ಬೋರ್ಡ್ ಕಾರ್ಪೊರೇಷನ್ ಎಂಪ್ಲಾಯ್ 2.5 ಲಕ್ಷ ಜನ, ರಿಟೈರ್ಡ್ ಎಂಪ್ಲಾಯ್ 4 ಒಟ್ಟು 12.5 ಲಕ್ಷ ಕುಟುಂಬದ ಸದಸ್ಯರಿಗೆ ನಿನ್ನೆ ಮತ್ತೆ ಮೊನ್ನೆ ನಡೆದಂತ ಸಚಿವ ಸಂಪುಟ ಮತ್ತೆ ವಿಧಾನಸಭೆ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರಿ ನೌಕರ 7ನೇ ವೇತನ ಆಯೋಗವನ್ನು ಯಥಾವತ್ತಾಗಿ ಅನುಷ್ಠಾನಗೊಳಿಸ್ತೀನಿ ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ರು. ಆ ಕಾರಣಕ್ಕಾಗಿ ಅಭಿನಂದನೆಗಳನ್ನ ಎಲ್ಲ ಸರ್ಕಾರಿ ನೌಕರ ಸಂಘದ ವೃಂದ ಸಂಘದ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಬೆಂಗಳೂರು ನಗರ ರಾಜ್ಯ ಪರಿಷತ್ ಸದಸ್ಯರು ಕೂಡ ಇವಾಗ ಸಲ್ಲಿಸಿ ನಾವು ಬಂದ್ವಿ. ಅದರ ಜೊತೆ ಆಗಸ್ಟ್ ತಿಂಗಳಲ್ಲಿ ಸರ್ಕಾರಿ ಆದೇಶವನ್ನು ಹೊರಡಿಸ್ತೇವೆ. ಇದರಿಂದ ಸರ್ಕಾರಕ್ಕೆ ಸುಮಾರು 20,000 ಕೋಟಿ ಹೊರೆ ಬೀಳುತ್ತೆ ಅನ್ನುವಂತ ಮಾತನ್ನು ಹೇಳಿದ್ರು. ಅದರ ಜೊತೆ ರಾಜ್ಯ ಸರ್ಕಾರಿ ನೌಕರರು ಇನ್ನಷ್ಟು ಕೂಡ ರಚನಾತ್ಮಕವಾಗಿ ಪರಿಣಾಮಕಾರಿಯಾಗಿ ಸರ್ಕಾರದ ಜೊತೆ ಕೆಲಸವನ್ನು ಮಾಡಬೇಕು ಅನ್ನುವಂತ ಸಲಹೆಗಳನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮಗೆ ನೀಡಿದ್ದಾರೆ. ನಾವು ಅವರಿಗೆ ಸ್ಪಷ್ಟವಾಗಿರುವಂತಹ ಭರವಸೆಯನ್ನು ಕೊಟ್ಟಿದ್ದೇವೆ. ಆದಾಯವನ್ನು ಹೆಚ್ಚಿಸುವಂತ ಮತ್ತೆ ಒಳ್ಳೆ ಆಡಳಿತವನ್ನು ಕೊಡುವಂತ ವಿಚಾರದಲ್ಲಿ ನಾವು ಇನ್ನಷ್ಟು ಕೂಡ ಪರಿಣಾಮಕಾರಿಯಾಗಿ ನಿಮ್ಮ ಸರ್ಕಾರದ ಜೊತೆ ಇದ್ದೇವೆ ಅನ್ನುವಂತ ಒಂದು ಸ್ಪಷ್ಟ ಭರವಸೆಯನ್ನ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳಿಗೆ ನಾವು ಹೇಳಿದ್ದೇವೆ ಅನ್ನುವಂತ ಮಾಹಿತಿಯನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಇದರ ಜೊತೆ ರಾಜ್ಯದ NPS OPS ಆಗುವಂತ ವಿಚಾರದಲ್ಲಿ 2.5 ಲಕ್ಷ ನೌಕರರ ವಿಚಾರವನ್ನು ಕೂಡ ಅವರ ಗಮನಕ್ಕೆ ತೆಗೆದುಕೊಂಡಾಗ ಅದು ಕೂಡ ನಮ್ಮ ಗಮನದಲ್ಲಿದೆ. ಆದಷ್ಟು ಬೇಗ ವಿಚಾರಕ್ಕೆ ಒಂದು ಅಂತ್ಯವನ್ನು ಕಾಣಿಸ್ತೇವೆ. ನಾವು ಕೂಡ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ, NPS OPS ಆಗಬೇಕು ಅನ್ನುವಂತ ವಿಚಾರದಲ್ಲಿ ಒಂದು ರಿಪೋರ್ಟ್ ಅನ್ನು ಕಲೆಕ್ಟ್ ಮಾಡಬೇಕು. ಸೆಂಟ್ರಲ್ ಗವರ್ಮೆಂಟ್ ಕೂಡ 23ನೇ ತಾರೀಕು ಬಜೆಟ್ ನಲ್ಲಿ ಏನ್ ಮಾಡ್ತದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಜೊತೆಗೆ ಒಂದು ಕಮಿಟಿಯನ್ನು ಕೂಡ ಹಿಂದೆ ಕಾನ್ಸ್ಟಿಟ್ಯೂಟ್ ಮಾಡಿದ್ವಿ, ಅದು ವರ್ಕ್ ಮಾಡಿರಲಿಲ್ಲ. ಆ ಕಮಿಟಿಯನ್ನು ಕೂಡ ಕಳಿಸಿ ಇಮಿಡಿಯೇಟ್ ಆಗಿ ಒಂದು ರಿಪೋರ್ಟ್ ಅನ್ನು ತೆಗೆದುಕೊಂಡು NPS OPS ಮಾಡ್ತೇವೆ, ನಾವು ನಿಮ್ಮ ಜೊತೆ ಇದ್ದೇವೆ ಅನ್ನುವಂತ ಒಂದು ಸ್ಪಷ್ಟ ಭರವಸೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮ್ಮ ನಿಯೋಗಕ್ಕೆ ನೀಡಿದ್ರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಆರೋಗ್ಯ ಯೋಜನೆಯನ್ನು ಜಾರಿಗೆ ತರಿಸಲಿಕ್ಕೆ ಬಹುಶಃ ಆಗಸ್ಟ್ 15 ನಂತರ ಈ ರಾಜ್ಯದ ಸರ್ಕಾರಿ ನೌಕರು ಅವರ ಫ್ಯಾಮಿಲಿ 25 ಲಕ್ಷ ಕುಟುಂಬದ ಸದಸ್ಯರಿಗೆ ಎಲ್ಲ ಆಸ್ಪತ್ರೆ, ಎಲ್ಲ ಕಾಯಿಲೆಗಳಿಗೆ ಉಚಿತ ಆರೋಗ್ಯ ಕೊಡುವಂತ ಯೋಜನೆಯನ್ನ, ಉಚಿತ ಚಿಕಿತ್ಸೆ ಕೊಡುವಂತ ಯೋಜನೆಯನ್ನ ಆಗಸ್ಟ್ ತಿಂಗಳಲ್ಲಿ ನಾನು ಜಾರಿ ಮಾಡ್ತೇನೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಈ 3 ಬೇಡಿಕೆಗಳನ್ನ ಇಟ್ಕೊಂಡು 29ನೇ ತಾರೀಕು ನಾವು ಕೂಡ ಸ್ಟ್ರೈಕ್ಗೆ ಕೂಡ ನಾವು ಹೋಗೋದಕ್ಕೆ ಹೊರಟಿದ್ವಿ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ 23ನೇ ತಾರೀಕು ಆಲ್ ಕ್ಯಾಡರ್ ಅಸೋಸಿಯೇಷನ್ ಮೀಟಿಂಗ್, ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಬೆಂಗಳೂರಿನಲ್ಲಿದೆ. ಅಲ್ಲಿ ಕೂಡ ಒಂದು ತೀರ್ಮಾನವನ್ನು ಮಾಡಿ ನಾವು ಇದ್ರ ಬಗ್ಗೆ ಏನ್ ಮುಂದಿನ ಹೆಜ್ಜೆಗಳನ್ನು ಇಡಬೇಕು ಅನ್ನುವಂತ ತೀರ್ಮಾನವನ್ನ ಅವತ್ತಿನ ಸಭೆಯಲ್ಲಿ ನಾವು ತೆಗೆದುಕೊಳ್ತೇವೆ ಅನ್ನುವಂತ ಮಾಹಿತಿಯನ್ನು ಹೇಳ್ತಾ ಇವತ್ತು 3 ಡಿಮ್ಯಾಂಡ್ಗಳ ಬಗ್ಗೆ ನಾವು ಹೋರಾಟಕ್ಕೆ 29ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಕರೆ ಕೊಟ್ಟಿದ್ವಿ. ಆ ಹೋರಾಟಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸರ್ಕಾರ ನಮಗೆ ಒಂದು ಬೇಡಿಕೆ ಬಗ್ಗೆ ಸಂಪೂರ್ಣವಾಗಿ ಕ್ಲಿಯರ್ ಮಾಡಿದೆ ಆಗಸ್ಟ್ ಇಂದ ಕೊಡ್ಲಿಕ್ಕೆ. ಇನ್ನೆರಡು ಬೇಡಿಕೆಗಳ ಸಂಬಂಧಪಟ್ಟಂತೆ ಇನ್ನೊಂದು ತಿಂಗಳಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೇವೆ, ನಮ್ಮ ಜೊತೆ ಸಹಕರಿಸಿ ಅನ್ನುವಂತ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಘನ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ರಾಜ್ಯದ 25 ಲಕ್ಷ ಸರ್ಕಾರಿ ನೌಕರ ಕುಟುಂಬದ ಸದಸ್ಯರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸರ್, ಇಲಾಖೆಗಳಲ್ಲಿ ನಡೆಸುವಂತಹ ಭ್ರಷ್ಟಾಚಾರ, ಈಗ ನಿಮಗೆ 20,000 ಕೋಟಿ ಬೇಡಿಕೆ ಸರ್ಕಾರ ಈಡೇರಿಸಿದೆ. ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುವಂತ ಬೇಡಿಕೆ ನೀವು ಈಡೇರಿಸ್ತೀರಾ? 20,000 ಕೋಟಿ ಕೊಡಬೇಕಾಗಿರೋದು ಮ್ಯಾಂಡೇಟರಿ ಸರ್, ನನಗಲ್ಲ, ಇಡೀ ದೇಶದಲ್ಲಿ 88 ಲಕ್ಷ ಸರ್ಕಾರಿ ನೌಕರಿ ಕೊಡಬೇಕಾಗಿರುವಂತದ್ದು. ಈಗಾಗಲೇ ಕೇಂದ್ರ ಸರ್ಕಾರ ಇನ್ನೊಂದು ವೇತನ ಆಯೋಗ ಆಗಿದೆ, ನಾವು ಅದಕ್ಕಿಂತ ಹಿಂದೆ ಇಡೀ ದೇಶದಲ್ಲಿ ಅತ್ಯಂತ ಕಡಿಮೆ ವೇತನ ಪಡೆಯುವಂತ ರಾಜ್ಯ ಕರ್ನಾಟಕ. ಅದಕ್ಕೆ ನಾನು ಸರ್ಕಾರಕ್ಕೆ ಕೂಡ ಹೇಳಿದ್ದೇನೆ, ಒಂದಿಷ್ಟು ಹ್ಯಾಂಡ್ಸಮ್ ಸ್ಯಾಲರಿಗಳನ್ನು ಕೊಟ್ಟರೆ ಒಂದು ಭ್ರಷ್ಟಾಚಾರನೂ ಕೂಡ ಕಡಿಮೆ ಆಗ್ತದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಭ್ರಷ್ಟಾಚಾರವನ್ನ ಸಪೋರ್ಟ್ ಮಾಡುವಂತ ಪ್ರಶ್ನೆ ಇಲ್ಲ. ಅದಕ್ಕೆ ಸರ್ಕಾರ ಆಗ್ಬೋದು, ಲೋಕಾಯುಕ್ತ ಆಗ್ಬೋದು, ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಳಬಹುದು. ಮತ್ತೆ ಅದನ್ನ ಎಜುಕೇಟ್ ಮಾಡಲಿಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸಂಘ ಆ ಕೆಲಸ ಮಾಡ್ತಾ ಇದೆ, ಇನ್ನೂ ಪರಿಣಾಮಕಾರಿಯಾಗಿ ಮಾಡ್ತೇವೆ ಅನ್ನುವಂತ ಸುಧಾರಣೆ ಮಾಡುವಂತ ಪ್ರಯತ್ನ 100% ಆಡಳಿತ ಸುಧಾರಣಾ ಆಯೋಗದಲ್ಲೂ ಕೂಡ ಸಾಕಷ್ಟು ಶಿಫಾರಸ್ ಇದೆ. ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ, 2,66,000 ಹುದ್ದೆ ಖಾಲಿ ಇದೆ. ಆ ಖಾಲಿ ಹುದ್ದೆ ಭರ್ತಿ ಆದ್ರೆ ಈ ಯಾವುದೋ ಪ್ರಾಬ್ಲಮ್ಗೂ ಕೂಡ ಒಂದಿಷ್ಟು ಉತ್ತರ ಸಿಗುತ್ತೆ. ಅದನ್ನು ಕೂಡ ಅವ್ರ ಗಮನಕ್ಕೆ ತಂದಿದೆ. ಒಟ್ಟಾರೆ ಸುಧಾರಣೆ ಮತ್ತೆ ಭ್ರಷ್ಟಾಚಾರ ರಹಿತ ಆಡಳಿತಕ್ಕೆ ಸಂಘಟನೆ ಸಂಪೂರ್ಣವಾಗಿ ಸರ್ಕಾರ ಜೊತೆ ಇದೆ. ಅಲ್ಲ, ಪ್ಯಾರಲ್ ಆಗಿ ನಿಮಗೆ ಗುತ್ತಿಗೆ ನೌಕರನ್ನು ಕೊಟ್ಟಿದ್ದಾರಲ್ಲ, ನೀವು 2,80,000 ಹುದ್ದೆ ಖಾಲಿ ಇದೆ, ಪ್ಯಾರಲ್ ಆಗಿ ಸರ್ಕಾರ ಗುತ್ತಿಗೆ ನೌಕರ ಕೊಟ್ಟಿರುವಂತದ್ದು ಡಾಟಾ ಎಂಟ್ರಿ ಆಪರೇಟರ್ ಮತ್ತೆ ಗ್ರೂಪ್ ಡಿ ಅಷ್ಟೇ. ಫೀಲ್ಡ್ ಸ್ಟಾಫ್ ಯಾರನ್ನೂ ಕೊಟ್ಟಿಲ್ಲ. ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇರ್ಬೋದು, PDO ಆಗ್ಬೋದು, ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಬೋದು, ಈ ತರದೆಲ್ಲ ಕೂಡ ಎಕ್ಸಿಕ್ಯೂಟಿವ್ ಯಾರು ಫೀಲ್ಡ್ ಮಾಡ್ತಾರೆ ಅವ್ರಿಗೆ ಇನ್ನೂ ಕೂಡ ಪರ್ಮನೆಂಟ್ ಸೆಟಪ್ ಆಗಬೇಕು. ಅದಕ್ಕೆ ಔಟ್ಸೋರ್ಸಿಂಗ್ ಮಾಡ್ಲಿಕ್ಕೆ ಬರಲ್ಲ. ಈಗೇನು ಕೊಟ್ಟಿರುವಂತದ್ದು ಡಿ ದರ್ಜೆ ನೌಕರು ಮತ್ತು ಡಾಟಾ ಎಂಟ್ರಿ ಆಪರೇಟರ್ ಅಷ್ಟೇ. ಸರ್, ಅದು ಈಗಾಗಲೇ ಅವ್ರ ಮ್ಯಾನಿಫೆಸ್ಟೋದಲ್ಲೂ ಕೂಡ ಪ್ರತಿ ವರ್ಷ 1 ಲಕ್ಷ ಭರ್ತಿ ಮಾಡಬೇಕು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸೊ ಅದ್ರ ಪೂರಕವಾಗಿ ಪ್ರಾರಂಭವನ್ನು ನಾವು ಮಾಡ್ತೇವೆ, ಸಹಕರಿಸಿ ಅನ್ನುವಂತ ಮಾತು ಹೇಳಿದ್ದಾರೆ ಸರ್. ಥ್ಯಾಂಕ್ ಯು ಸರ್.